ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಇದು ಅನುಭವಕ್ಕೆ ಬರ್ತಾ ಇತ್ತು. ಮಾತಾಡದೇ ಇರೋ ಮತದಾರರು ಏನು ಮಾಡಿದ್ದಾರೆ ಅಂತಕ್ಕಂಥದ್ದು ಈಗಲೇ ನಾವು ಹೇಳೋಕ್ಕಾಗಲ್ಲ, ಫಲಿತಾಂಶದ ನಂತರನೇ ಹೇಳಕ್ಕೆ ಸಾಧ್ಯ. ಅಲ್ಲ, ಪ್ರತಿ ಫಲಿತಾಂಶವೂ ಕೂಡ ಭಾಗಶಃ ಪರಿಣಾಮವನ್ನು ರಾಜಕೀಯ ಅವತ್ತಿನ ವರ್ತಮಾನದ ಪರಿಸ್ಥಿತಿಯ ಮೇಲೆ ಬೇರೆ ಬೀರ್ತವೆ. ಸರ್ಕಾರದ ಮೇಲೆ ಏನು ಪರಿಣಾಮ ಆಗುತ್ತೆ ಅನ್ನೋದು ಇದು ಲೋಕಸಭೆಗೆ ನಡೀತಿರೋ ಚುನಾವಣೆ. ಈಗ 13ರಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ರಾಜ್ಯದಲ್ಲಿತ್ತು, 14ರಲ್ಲಿ BJP ಅತಿ ಹೆಚ್ಚಿನ ಸ್ಥಾನವನ್ನು ಕರ್ನಾಟಕದಲ್ಲಿ ಪಡೀತು. ಇವರೇನು ರಾಮಕೃಷ್ಣ ಹೆಗಡೆಯವರು ಅಲ್ವಲ್ಲ. ರಾಮಕೃಷ್ಣ ಹೆಗಡೆಯವರ ಆದರೆ 84ರಲ್ಲಿ ಲೋಕಸಭೆ ಸೋತ್ವೆ ಅಂಥೇಳಿ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಡಿಸಾಲ್ವ್ ಮಾಡಿದ್ರು. ಕಾಂಗ್ರೆಸ್ ಆ ಧೈರ್ಯ ಏನು ಮಾಡುತ್ತೆ ಅಂತ ನನಗನ್ಸಲ್ಲ. ಹಂಗೆ ಮಾಡೋದಾಗಿದ್ದರೆ 14ರಲ್ಲೇ ಮಾಡ್ತಿದ್ರು, 14ರಲ್ಲೇ ಮಾಡ್ತಿದ್ರು. ಆ ಧೈರ್ಯ ಏನು ಇವ್ರು ಮಾಡ್ತಾರೆ ಅಂತ ಅನ್ಸೋದಿಲ್ಲ. ಅದು ರಾಮಕೃಷ್ಣ ಹೆಗಡೆಯವ್ರ ಕಾಲಕ್ಕೆ ಹೋಯ್ತು ಅದೆಲ್ಲ. ಈಗ ಆ ಧೈರ್ಯ ಯಾರೂ ಮಾಡಲ್ಲ. ಇದು ಅನುಭವಕ್ಕೆ ಬರ್ತಾ ಇತ್ತು. ಮಾತಾಡದೇ ಇರೋ ಮತದಾರರು ಏನು ಮಾಡಿದ್ದಾರೆ ಅಂತಕ್ಕಂಥದ್ದು ಈಗಲೇ ನಾವು ಹೇಳೋಕ್ಕಾಗಲ್ಲ, ಫಲಿತಾಂಶದ ನಂತರನೇ ಹೇಳಕ್ಕೆ ಸಾಧ್ಯ. ಅಲ್ಲ, ಪ್ರತಿ ಫಲಿತಾಂಶವೂ ಕೂಡ ಭಾಗಶಃ ಪರಿಣಾಮವನ್ನು ರಾಜಕೀಯ ಅವತ್ತಿನ ವರ್ತಮಾನದ ಪರಿಸ್ಥಿತಿಯ ಮೇಲೆ ಬೇರೆ ಬೀರ್ತವೆ. ಸರ್ಕಾರದ ಮೇಲೆ ಏನು ಪರಿಣಾಮ ಆಗುತ್ತೆ ಅನ್ನೋದು ಇದು ಲೋಕಸಭೆಗೆ ನಡೀತಿರೋ ಚುನಾವಣೆ. ಈಗ 13ರಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ರಾಜ್ಯದಲ್ಲಿತ್ತು, 14ರಲ್ಲಿ BJP ಅತಿ ಹೆಚ್ಚಿನ ಸ್ಥಾನವನ್ನು ಕರ್ನಾಟಕದಲ್ಲಿ ಪಡೀತು. ಇವರೇನು ರಾಮಕೃಷ್ಣ ಹೆಗಡೆಯವರು ಅಲ್ವಲ್ಲ. ರಾಮಕೃಷ್ಣ ಹೆಗಡೆಯವರ ಆದರೆ 84ರಲ್ಲಿ ಲೋಕಸಭೆ ಸೋತ್ವೆ ಅಂಥೇಳಿ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಡಿಸಾಲ್ವ್ ಮಾಡಿದ್ರು. ಕಾಂಗ್ರೆಸ್ ಆ ಧೈರ್ಯ ಏನು ಮಾಡುತ್ತೆ ಅಂತ ನನಗನ್ಸಲ್ಲ. ಹಂಗೆ ಮಾಡೋದಾಗಿದ್ದರೆ 14ರಲ್ಲೇ ಮಾಡ್ತಿದ್ರು, 14ರಲ್ಲೇ ಮಾಡ್ತಿದ್ರು. ಆ ಧೈರ್ಯ ಏನು ಇವ್ರು ಮಾಡ್ತಾರೆ ಅಂತ ಅನ್ಸೋದಿಲ್ಲ. ಅದು ರಾಮಕೃಷ್ಣ ಹೆಗಡೆಯವ್ರ ಕಾಲಕ್ಕೆ ಹೋಯ್ತು ಅದೆಲ್ಲ. ಈಗ ಆ ಧೈರ್ಯ ಯಾರೂ ಮಾಡಲ್ಲ.